ಇವತ್ತಿನ ಸಿಎಲ್ಪಿ ಮೀಟಿಂಗ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅತೃಪ್ತ ಶಾಸಕರು ಹಾಜರಾಗ್ತಾರಾ ಇಲ್ವಾ, ಒಂದು ವೇಳೆ ಅವರು ಗೈರಾದ್ರೆ ಮುಂದೆ ಕಾಂಗ್ರೆಸ್ ಯಾವ ರೀತಿಯಾದಂಥ ಕಾರ್ಯತಂತ್ರಗಳನ್ನ ರೂಪಿಸುತ್ತೆ, ಯಾವ ರೀತಿಯಾದಂಥ ಕ್ರಮಗಳನ್ನ ಜರುಗಿಸುತ್ತೆ, ಗೈರು ಹಾಜರಾದವರ ವಿರುದ್ಧ ಕಾನೂನು ಕ್ರಮ ಅನಿವಾರ್ಯವಾಗುತ್ತಾ ಅಥವಾ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರಾ, ಅಥವಾ ಪ್ರತಿತಂತ್ರಗಳನ್ನ ಕಾಂಗ್ರೆಸ್ನವರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ಈಗ ಗಮನಿಸಬೇಕಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಶಾಸಕ ನಾಗೇಂದ್ರ ಅವರು ಹಾಜರಾಗ್ತಾರೆ. ಯಾಕಂತ ಹೇಳಿದ್ರೆ ಅತೃಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಾಗಿರೋದ್ರಿಂದ ಇವರ ಹೆಸರು ಈಗ ಇಲ್ಲಿ ಚಾಲ್ತಿಯಲ್ಲಿದೆ. ಇನ್ನು ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಕೋರ್ಟ್ ವಿಚಾರಣೆಯಿಂದ ನಾಗೇಂದ್ರ ಮತ್ತು ಆನಂದ್ ಸಿಂಗ್ಗೆ ವಿನಾಯಿತಿ ಏನಾದರೂ ಸಿಗುತ್ತಾ? ಶಾಸಕಾಂಗ ಪಕ್ಷದ ಸಭೆ ಹಿನ್ನೆಲೆಯಲ್ಲಿ ವಿನಾಯಿತಿಗೆ ಅವರು ಮನವಿಯನ್ನು ಕೂಡ ಮಾಡಿದ್ದಾರೆ. ಬಿ ನಾಗೇಂದ್ರ ಅವರ ಮನವಿಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗಾಗಲೇ ಪುರಸ್ಕರಿಸಿದೆ. ಇವತ್ತಿನ ವಿಚಾರಣೆಗೆ ಕೋರ್ಟ್ ಕೂಡ ವಿನಾಯಿತಿ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ವಿಚಾರಣೆ ಫೆಬ್ರವರಿ 18ಕ್ಕೆ ನ್ಯಾಯಾಲಯ ಮುಂದಿಡಿರೋದ್ರಿಂದ ಶಾಸಕ ಆನಂದ್ ಸಿಂಗೂ ಕೂಡ ಕೋರ್ಟ್ ಈಗ ವಿನಾಯಿತಿ ಕೊಟ್ಟಿರೋದ್ರಿಂದ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಮಾತ್ರ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಅನ್ನುವ ಒಂದು ಪ್ರಮುಖ ಅಂಶ ಈಗ ನಿಮ್ಮ TV5 ಅಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಜಿ ಮಂಜುನಾಥ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಯಾವೆಲ್ಲ ಆಧಾರದ ಮೇಲೆ ಈ ಮನವಿಯನ್ನು ಪುರಸ್ಕರಿಸಿದೆ, ಮುಂದೆ ಯಾವ ರೀತಿಯಾದಂಥ ಆಕ್ಷನ್ಸ್ಗಳನ್ನ ತೆಗೆದುಕೊಳ್ಳುತ್ತೆ, ಮತ್ತು ಈಗ ಬಿ ನಾಗೇಂದ್ರ ಆಗಿರ್ಬೋದು, ಆನಂದ್ ಸಿಂಗ್ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಇವರ ಮುಂದಿರುವಂಥ ಸವಾಲುಗಳೇನು, ಯಾವ ರೀತಿಯಾದಂಥ ಆಪ್ಷನ್ಸ್ಗಳಿದ್ದಾವೆ, ಜನಾರ್ದನ್ ರೆಡ್ಡಿ ಅವರು ಮಾತ್ರ ಹಾಜರಾಗ್ತಾರಾ, ಹೇಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ಬೋದಾ? ರಾಘವ್ ಸೂರ್ಯ, ಏನು ಸಿಬಿಐ ಅಕ್ರಮ ಅಂದ್ರೆ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರ ವರದಿ ಆಧಾರದ ಮೇಲೆ ತನಿಖೆ ನಡೆಸಿರುವಂತ ಸಿಬಿಐ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಆರೋಪಿಗಳಾದಂತ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ಶಾಸಕರಾದಂತ ಬಿ ನಾಗೇಂದ್ರ, ಆನಂದ್ ಸಿಂಗ್ ಇವತ್ತು ಹಾಜರಾಗಬೇಕಾಗಿತ್ತು. ಆದ್ರೆ ಇವತ್ತು ಏನು ರೆಬಲ್ ಶಾಸಕರಾದಂತ ನಾಗೇಂದ್ರ ಮತ್ತು ಆನಂದ್ ಸಿಂಗ್ ಅವರು ತಮ್ಮ ಅಂದ್ರೆ ಕೋರ್ಟ್ ವಿಚಾರಣೆಗೆ ಇಂದಿಗೆ ಮಾತ್ರ, ಅಂದ್ರೆ ಇವತ್ತಿನ ಮಟ್ಟಿಗೆ ಮಾತ್ರ ವಿಚಾರಣೆಗೆ ವಿನಾಯಿತಿ ನೀಡಬೇಕು. ಯಾಕಂದ್ರೆ ಇವತ್ತು ಒಂದು ಸಿಎಲ್ಪಿ ಸಭೆ ಇದೆ, ಹೀಗಾಗಿ ವಿನಾಯಿತಿ ನೀಡಬೇಕು ಅಂತ ಹೇಳಿ ಅವರ ಪರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಇದನ್ನ ಪರಿಗಣಿಸಿದಂತ ಕೋರ್ಟ್ ಇವತ್ತಿನ ವಿಚಾರಣೆಗೆ ಮಾತ್ರ ವಿನಾಯಿತಿಯನ್ನ ನೀಡಿ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಜೊತೆಗೆ ಈ ಅರ್ಜಿ ವಿಚಾರಣೆಯನ್ನ ಬರೋ ತಿಂಗಳು ಅಂದ್ರೆ ಫೆಬ್ರವರಿ 18ಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಜೊತೆಗೆ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ವಿಚಾರಣೆಗೆ ಹಾಜರಾಗಿದ್ರು. ಆದ್ರೆ ಅವರು ಯಾವುದೇ ರೀತಿಯ ಅಂದ್ರೆ ಅವರು ಈ ಒಂದು ಆರೋಪಿಗಳು ಹಾಜರಾದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದಿನ ವಿಚಾರಣೆಗೆ ಮುಂದೂಡಿರುವಂತದ್ದು. ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಒಟ್ಟಿನಲ್ಲಿ ಒಂದು ಕಡೆ ರಾಜಕೀಯದ ಆಟಾಟೋಪಗಳನ್ನು ನೋಡ್ತಾ ಇದ್ದೀವಿ, ಇನ್ನೊಂದು ಕಡೆ ನ್ಯಾಯಾಲಯದ ಒಂದು ಚೌಕಟ್ಟಿನಲ್ಲಿಯೂ ಕೂಡ ಅವರು ತಮ್ಮದೇ ಆದಂಥ ವಿಚಾರಣೆಯನ್ನು ಎದುರಿಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ಒಂದು ರೀತಿಯಾದಂಥ ಸಂಕಷ್ಟಗಳನ್ನ, ಸವಾಲುಗಳನ್ನು ಖಂಡಿತವಾಗ್ಲೂ ಎದುರಿಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಅವರಿಗೇನೇ ಸಮರ್ಥನೆ ಕೊಟ್ಟರು ಕೂಡ. ಯಾಕಂತ ಹೇಳಿದ್ರೆ ಇದೆಲ್ಲ ತುಂಬ ಫ್ರೂಟ್ಫುಲ್ ಮಾಹಿತಿ ಅಂತೇನು ಅವ್ರಿಗೆ ಅನ್ನಿಸಿರೋದಿಲ್ಲ.